ನಮಸ್ಕಾರ ಸ್ನೇಹಿತರೆ, ಬಿ ಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಈಗ ಇದೇ ಯುಗಾದಿಯಲ್ಲಿ ಒಂದು ಬ್ರ್ಯಾಂಡೆಡ್ ನ್ಯೂ ಮೊಬೈಲ್ ತೊಗೋಬೇಕು ಅಂದ್ಕೊತಿದ್ರೆ ನಾನು ರೆಕಮೆಂಡ್ ಮಾಡ್ತಿರೋದು, ನೀವು ಕೇವಲ 10,000 to 15,000 ಒಳಗಡೆ ನಿಮಗೆ 5Gಯಲ್ಲಿ ಒಂದು ಬೆಸ್ಟ್ ಮೊಬೈಲ್ ಏನಾದರೂ ನಿಮಗೆ ನೋಡಬೇಕು ಅಥವಾ ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಆಸೆ ಇತ್ತು ಅಂದರೆ ಈ ನಮ್ಮ ಸನಾತನ ಹೊಸ ವರ್ಷಕ್ಕೆ ಇದೊಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಓಪ್ಪೋನವರು ಒಂದು ನ್ಯೂ ಮಾಡೆಲ್ನ ತೆಗೆದಿದ್ದಾರೆ, ಓಪ್ಪೋ K12X 5G. ಸೊ ಇದರ ಫ್ಯೂಚರ್ಸ್ ಏನು, ಇದರ ಬೆಲೆ ಏನು, ಇದು ಯಾವ ರೀತಿ ಎಲ್ಲಿ ಪರ್ಚೇಸ್ ಮಾಡಬೇಕು, ಇದರ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಮೊಬೈಲ್ ಈಗ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗಾಗಿರ್ಬೋದು ಅಥವಾ 10,000 to 15,000 ಒಳಗಡೆ ಒಂದು ಬೆಸ್ಟ್ ಮೊಬೈಲ್ ಏನಾದರೂ ನಾವು ಹುಡುಕ್ತಾ ಇದ್ದರೆ ಇದೊಂದು ಬೆಸ್ಟ್ ಮೊಬೈಲ್, ಇದೊಂದು ಹೇಳಿ ಮಾಡಿಸಿರೋ ಮೊಬೈಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಮೊಬೈಲ್ ಅಷ್ಟೊಂದು ಸಖತ್ತಾಗಿದೆ ಮತ್ತು ಇದು ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ. ಸೊ ಈ ಮೊಬೈಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಮೊಬೈಲ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟೆಡ್ ಇತ್ತು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೇಳಿ, ಯಾಕೆಂದರೆ ನಿಮಗಿದು ಈ ಮೊಬೈಲ್ನಲ್ಲಿ ಇರೋ ಫೀಚರ್ಸ್ ಏನಿದೆ ಮತ್ತು ಇದರ ಬೆಲೆ ಏನಿದೆ, ಸೊ ಒಂದಿಗೂ ಸಂಬಂಧನೇ ಇಲ್ಲ, ಅಷ್ಟು ಕಡಿಮೆ ಬೆಲೆಯಲ್ಲಿ ಈ ಮೊಬೈಲ್ ನಿಮಗೆ ಸಿಗ್ತಾಯಿದೆ. ಸೊ ಈ ಮೊಬೈಲನ್ನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಪರ್ಸ್ನಲಾಗಿ ನಾನು ಈ ಮೊಬೈಲ್ ನೋಡಿದಾಗ ನನಗೆ ಮೊಬೈಲ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಈ ಮೊಬೈಲ್ ನನ್ನ ವ್ಯೂವರ್ಸ್ ಏನಾದರೂ ಈ ಮೊಬೈಲ್ ರೆಕಮೆಂಡ್ ಮಾಡಬೇಕು, ಸೊ ಏನಾದರೂ ಮೊಬೈಲ್ ಪರ್ಚೇಸ್ ಮಾಡೋರಿಗೆ ಒಂದು ಐಡಿಯಾ ಸಿಗಲಿ ಯಾವ ರೀತಿ ಮೊಬೈಲ್ ತೊಗೋಬೇಕು ಅಂತ, ಏನಾದರೂ ಕನ್ಫ್ಯೂಷನ್ನಲ್ಲಿದ್ದರೆ ಯಾವ ಮೊಬೈಲ್ ತೊಗೋಬೇಕು ಅಂತ ಏನಾದರೂ ಡೌಟ್ನಲ್ಲಿದ್ದರೆ ಸೊ ಇದರಿಂದ ಒಂದು ಹೊಸ ಐಡಿಯಾ ಅವರಿಗೆ ಸಿಗುತ್ತೆ. ಸೊ ಈ ಸಿಗೋ ಐಡಿಯಾದಿಂದ ಒಂದು ಬೇರೆ ಮೊಬೈಲ್ ಏನಾದರೂ ಬೇರೆ ಮೊಬೈಲ್ ಆಸೆ ಇತ್ತು ಅಂದರೆ ಸೊ ಇದನ್ನು ಒಂದು ಸಲ ನೋಡಿಬಿಟ್ಲಿ, ಆಮೇಲೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ಈ ಫೋನ್ ತೊಗೊಳ್ಳಿ, ಇಲ್ಲಾಂದರೆ ಅವ್ರು ಬೇಕಾದರೆ ಬೇರೆ ಫೋನ್ ತೊಗೋಬೋದು. ಸೊ ನನಗೆ ಪರ್ಸ್ನಲಿ ಈ ಫೋನ್ ಇಷ್ಟ ಆಯಿತು, ಇದ್ರ ಫೀಚರ್ಸ್ ಇಷ್ಟ ಆಯಿತು, ಇದರ ಬ್ಯಾಟ್ರಿ ಪಿಕಪ್ ಆಗಿರ್ಬೋದು, ಇದರ ಸ್ಕ್ರೀನ್ ಲೆಂತ್ ಆಗಿರ್ಬೋದು, ಇದರ ಚಾರ್ಜರ್ ಸ್ಪೀಡ್ ಆಗಿರ್ಬೋದು, ಇದರ ನೆಟ್ವರ್ಕ್ 5G ಆಗಿರ್ಬೋದು, ಇದರ ಡ್ಯುವಲ್ ಸಿಮ್ಸ್, ಇದರ ಹಾಕೋ ಎಲ್ಲ ಸಿಸ್ಟಮ್ ಏನಿದೆ ಇದರಲ್ಲಿ ಮಾಡಿರೋದು ಸೂಪರ್ ಆಗಿದೆ. ಓಪ್ಪೋ K12X 5G ಇದರದಾಗ ಏನಿದೆ 360 ಡ್ಯಾಮೇಜ್ ಪ್ರೂಫ್ ಕೂಡ ಇದೆ. ಸೊ ಬಾಡಿ ಡ್ಯಾಮೇಜ್ ಕೂಡ 360 ಆ್ಯಂಗಲಲ್ಲಿ, ಸೊ ನೀವು ಯಾವುದೇ ರೀತಿ ಮಿಸ್ ಆಗಿ ಕೈಯಿಂದ ಕೆಳಗಡೆ ಬಿತ್ತು ಅಂದರೆ ಇದು ಡ್ಯಾಮೇಜ್ ಪ್ರೂಫ್ ಕೂಡ ಇದೆ. ಇದರ ಜೊತೆಗೆ 45 ವೋಲ್ಟ್ ಫಾಸ್ಟ್ ಚಾರ್ಜರ್ ಕೂಡ ಇದೆ, ಅಂದರೆ ಫ್ಲ್ಯಾಶ್ ಚಾರ್ಜರ್ ಕೂಡ ಇದೆ. ಇದು ನೀವು ಅತಿ ಬೇಗವಾಗಿ ಚಾರ್ಜ್ ಕೂಡ ಮಾಡ್ಬೋದು, ಕೇವಲ ಒಂದು 2 to 2.5 ಗಂಟೆ ಫುಲ್ 100% ನೀವು ಚಾರ್ಜ್ ಮಾಡ್ಬೋದು. ಅದರದ್ದು ಪ್ರೈಸ್ ಬಂದುಬಿಟ್ಟು ಈಗ ಕೇವಲ ಇದರದ್ದು 12,999 ಇದರದ್ದು ಪ್ರೈಸ್. ಇದು ಫ್ಲಿಪ್ಕಾರ್ಟ್ನಲ್ಲಿರೋದು. ಇದ್ರ ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೀವು ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ಇದರ ರಿಲೇಟೆಡ್ ಬೇರೆ ಫೋನ್ ಬೇಕಾದರೂ ನಿಮಗೆ ಸಿಗುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಇದರ ಚಾರ್ಜರ್ ಜೊತೆ ಇದು ಈಗ ಡ್ಯುವಲ್ ಸಿಮ್ ಆಗಿರುತ್ತೆ. ಮತ್ತಿದು ಇದ್ರ ಬಗ್ಗೆ ಈಗ ಸ್ಮೂತ್ ಪರ್ಫಾರ್ಮೆನ್ಸ್ ಮೆಡಿಟೇಕ್, ಆಮೇಲೆ ಇದ್ರದ್ದು ಏನಿದೆ ಅಂದರೆ ಬ್ಯಾಟ್ರಿ ಕೆಪಾಸಿಟಿ ಆಗಿರ್ಬೋದು, ಇದರ ರ್ಯಾಮ್ ಆಗಿರ್ಬೋದು, ಸೊ 6GB ರ್ಯಾಮ್ ಕೂಡ ಇದೆ. ಇದರಲ್ಲಿ 8GB ರ್ಯಾಮ್ ಕೂಡ ಸಿಗುತ್ತೆ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು 6GB ರ್ಯಾಮ್ ಫೋನ್ ತೋರಿಸ್ತಾ ಇದ್ದೀನಿ. ಇದರ ಬ್ಯಾಟ್ರಿ ಪಿಕಪ್ ಬಂದುಬಿಟ್ಟು 5100 mAh, ಆಮೇಲೆ 360 ಡ್ಯಾಮೇಜ್ ಪ್ರೂಫ್ ಕೂಡ ಇದೆ. ಆಮೇಲೆ ಇದ್ರದ್ದು 7.68 mm ಇದ್ರದ್ದು ಸೈಜ್ ಕೂಡ ಇದೆ, ಅಂದರೆ ಸ್ಕ್ರೀನ್ ಸೈಜ್ ಕೂಡ ಇದ್ರ ಇಷ್ಟೊಂದು ಲಾರ್ಜ್ ಆಗಿದೆ. ಸ್ಕ್ರೀನ್ ಸೈಜ್ ಕೂಡ ಲಾರ್ಜ್ ಆಗಿ ಒಂದು ನೀವೇನಾದರೂ ದೊಡ್ಡದಾಗಿ ಫೋನ್ ತೊಗೋಬೇಕು ಅಂದ್ಕೊಂಡಿದ್ರೆ ಸೊ ಇದು ಕೂಡ ಒಂದು ಕೈನಲ್ಲಿ ಒಂದು ರೀತಿ ದೊಡ್ಡ ಫೋನ್ ತಾನೇ ಕಾಣುತ್ತೆ, ಯಾಕೆಂದರೆ ಇದು ಸ್ಕ್ರೀನ್ ಸೈಜ್ ಕೂಡ ತುಂಬ ದೊಡ್ಡದಿದೆ. ಮತ್ತು ಇದ್ರ ರೇಟಿಂಗ್ ನೋಡಿದ್ರೆ 4.5 ರೇಟಿಂಗ್. ಸೊ ಈ ರೇಟಿಂಗ್ ಇದರ ಕಮೆಂಟ್ಸ್ ಕೂಡ ನಾನು ಓದ್ತೀನಿ. ಪರ್ಸ್ನಲಾಗಿ ನಾನೇ ಈ ಮೊಬೈಲ್ ನೋಡಿದಾಗ ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ವ್ಯೂವರ್ಸ್ಗೆ ಈ ಮೊಬೈಲ್ ರೆಕಮೆಂಡ್ ಮಾಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ಈ ಫೋನ್ ಆಲ್ರೆಡಿ ಈಗ ಪರ್ಚೇಸ್ ಮಾಡಿದರೆ ಅವರು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅವ್ರ ಅನಿಸಿಕೆ ಯಾವ ರೀತಿ ಇದೆ ಅಂತ. ಸೊ ಅವರಿಗೆ ಈ ಮೊಬೈಲ್ ಯಾವ ರೀತಿ ಅನ್ನಿಸ್ತಾ ಇದೆ. ಸೊ ಈ ಮೊಬೈಲ್ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಮೊಬೈಲ್ನ ಲಿಂಕನ್ನು ಹಾಕಿರ್ತೀನಿ, ನೀವು ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟ್ನಲ್ಲಿ. ಸೊ ಆಮೇಲೆ ಇದ್ರ ಬಗ್ಗೆ ಇನ್ನೂ ಬೇರೆ ಏನಾದರೂ ನಿಮಗೆ ಮೊಬೈಲ್ಸ್ ಬೇಕು ಅಂದರೆ ನಿಮಗೆ ಯಾವ ಪ್ರೈಸ್ನಲ್ಲಿ ಮೊಬೈಲ್ಸ್ ನಿಮಗೆ ಇಷ್ಟ, ಸೊ ಅದು ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಯಾವ ಪ್ರೈಸ್ನಲ್ಲಿ ಯಾವ ಮೊಬೈಲ್ ಬೆಸ್ಟ್ ಅಂತ ನಾನು ರೆಕಮೆಂಡ್ ಖಂಡಿತವಾಗಲೂ ಮಾಡ್ತೀನಿ. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಮಾಹಿತಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗೋಣ ಹೊಸ ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.